ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಒಂದು ಕೈಯಲ್ಲಿ ಧನುರ್ಬಾಣವನ್ನು ಕಿರಣವನ್ನು ಹಾಕಿಕೊಂಡಿದ್ದೀರಿ, ರಕ್ಷಾ ಕವಚವನ್ನು ಕಟ್ಟಿದ್ದೀರಿ, ಬೆನ್ನಿಗೆ ಬತ್ತಳಿಕೆಯನ್ನು ಬಿಗಿದಿದ್ದೀರಿ. ಅಷ್ಟೇ ಅಲ್ಲ, ವಾಹನವೇರಿ ಬಂದಿದ್ದೀರಿ ಸ್ವಾಮಿ. ಇದನ್ನು ನೋಡುವಾಗ ನನಗೆ ಎಲ್ಲಿಗೆ ನಿಮ್ಮ ಪಯಣ ಅಂತಾಗಿ ನನಗೆ ಗೊತ್ತಾಗಲಿಲ್ಲ. ಎಲ್ಲವೂ ನಡೆದುಕೊಂಡು ಹೊರಟ ಎಲ್ಲಿಗೆ ಬಂದೆ? ಸ್ವರ್ಗದ ಕಡೆ ಹೊರಟಿದ್ದೇನೆ. ಸ್ವರ್ಗದ ಸ್ವಾಮಿ? ಹೌದು. ಹಾಗಾದ್ರೆ ನಾನು ಜೊತೆಯಾಗಿ ಬರ್ತೇನೆ. ನಾನು ಹೋಗುವುದು ತಿರುಗಾಡ್ಲಿಕ್ಕೆಲ್ಲ. ನರಕನಂತಹ ದಾನವ
ಮೆರೆಯುತ್ತಾ ಇದ್ದಾನೆ. ಆತನ ಸದೆ ಬಳಿಯುವುದಕ್ಕೆ ಹೋಗುತ್ತಾ ಇದ್ದೇನೆ. ಇಂದ್ರಾದಿ ಸುಮನಸರನ್ನೆಲ್ಲ ಹೊಡೆದೋಡಿಸಿದ್ದಾನೆ. ಆದ್ದರಿಂದ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ. ನೀನು ಈಗ ಬೇಡ, ಇನ್ನೊಂದು ಬಾರಿ ನಾವು ಒಟ್ಟಿಗೆ ಹೋಗೋಣ. ಸ್ವಾಮಿ ಏನು? ನಿಮ್ಮ ಜೊತೆಯಲ್ಲಿ ನಾನು ಇರ್ಬೇಕಂತ ಆಸೆ. ನಾನು ಬರ್ತೇನೆ, ಸ್ವಲ್ಪ ಇಟ್ಟು ಒಟ್ಟಿಗೆ ನೋಡು, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಹಠ ಇರಬಾರದು, ಗಂಡು ಮಕ್ಕಳಿಗೆ ಚಟ ಇರಬಾರದು ಅಂತ ಒಂದು ಮಾತಿದೆ. ಆದ್ದರಿಂದ ಈಗ ಬೇಡ, ನಾನು ಅವಸರದಲ್ಲಿದ್ದೇನೆ, ಬೇಗ ಹೋಗಿ ಬರ್ತೇನೆ. ಸ್ವಾಮಿ, ಏನು? ಗಂಡನಾದವನ ಹೆಂಡತಿಗೆ ಕೊಟ್ಟಂತ ಮಾತು ನೆನಪಲ್ಲಿ ಇಟ್ಟುಕೊಳ್ಬೇಕು. ಓಹೋ, ಮಾತು ಕೊಟ್ಟಿದ್ದೇನೆ ನನಗೆ. ಇನ್ನೊಂದು ಪ್ರಸಂಗವೇ ಆಗಿ ಹೋಗಿದೆ, ನೆನಪಿದೆಯಾ? ಹೌದು. ನಾನಾದರೂ ಪಾರಿಜಾತ ಪುಷ್ಪವನ್ನು ಇಟ್ಟ ತಂದರು. ನೀವು ನೇರವಾಗಿ ಹೋಗಿ ರುಕ್ಮಿಣಿಗೆ ಕೊಟ್ಟೆ. ರುಕ್ಮಿಣಿಗೆ ಮುಡಿಸಿದ್ದು ಹೌದು. ಆಗ ಕುಪಿತಗೊಂಡಂತ ನಾನು ಮಾತನಾಡುವುದಿಲ್ಲ ಅಂತ ಹೇಳಿ ಬಾಗಿಲು ಹಾಕಿಕೊಂಡೆ. ಹೌದು. ಆಗ ನಾನೊಂದು ಹಾಡು ಹೇಳಿದೆ. ಏನು ಗೊತ್ತಾ ನಿಮ್ಗೆ? ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ. ಕೋಪವೇನೆ. ಹೌದು. ಹಾಡು ಒಳ್ಳೆ ಹೇಳಿದ್ರೆ ಆಗ ಸಮಾಧಾನವೂ ಸಹ ಮಾಡಿದ್ದೇನೆ. ಹೌದು. ಆಗೊಂದು ಮಾತು ಹೇಳಿದ್ರೆ ಏನ್ ಹೇಳಿ? ನಿನಗೆ ಪಾರಿಜಾತ ಪುಷ್ಪವೇನು, ಪಾರಿಜಾತ ವೃಕ್ಷವನ್ನೇ ತೋರಿಸುತ್ತೇನೆ ಎಂಬುದಾಗಿ ಹೇಳಿದ್ದೇನೆ. ಆದ್ದರಿಂದ ಇನ್ನೊಂದು ಬಾರಿ ಕರೆದುಕೊಂಡು ಸ್ವಾಮಿ, ಈಗ ನನಗೆ ಪಾರಿಜಾತ ಪುಷ್ಪ ವೃಕ್ಷವನ್ನು ನೋಡುವಂತಹ ತವಕ ಜಾಸ್ತಿ ಆಗ್ತಾ ಇದೆ. ಹೋಗ್ಲೇಬೇಕು. ಹೌದು, ಹೋಗ್ಲೇಬೇಕು. ಹಠವನ್ನು ಹಿಡಿತಾ ಇದ್ದೆ. ಜೊತೆಯಾಗಿ ಬರ್ಬೇಕು ಅಂತ ಹಠ ಹಿಡಿತಾ ಇದ್ದೇನೆ ನಾನು. ಹೀಗೆ ಹಠವನ್ನ ಹಿಡಿತಾ ಇದ್ದಾಳೆ. ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಸರಿ, ಈತನಿಗೂ ಕೂಡ ಒಂದು ವರವಿದೆ, ತಂದೆ ತಾಯಿಯರಿಂದ ಮರಣ ಎಂಬುದಾಗಿ. ಆದ್ದರಿಂದ ಈಕೆಯನ್ನು ಕರೆದುಕೊಂಡು ಹೋಗುವುದೇ ಸೂಕ್ತ. ಭಾವೆ, ಎಲ್ಲಿದ್ದೀಯ ನೀನು? ನೋಡು, ಗರುಡ ಸಿದ್ಧನಾಗಿದ್ದಾನೆ, ನಿನ್ನನ್ನು ಕರೆದುಕೊಂಡು ಹೋಗುವುದೇ ಸೂಕ್ತ. ಆದ್ದರಿಂದ ತಡ ಮಾಡುವುದು ಬೇಡ, ಏರಿಕೋ ಗರುಡನನ್ನು.